ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಕೆ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ, ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ಈಗಾಗಲೇ ದತ್ತು ಮತ್ತು ದೃಷ್ಟಿಯ ಮದುವೆ ನಡೆದು ಹೋಗಿದೆ. ಹಾಗಾಗಿ ಈಗಾಗಲೇ ಪ್ಲ್ಯಾನನ್ನು ಬದಲಿಸಿಕೊಂಡಿರುವಂತಹ ಶರಾವತಿ ಮತ್ತೊಂದು ಪ್ಲ್ಯಾನ್ಗೆ ರೆಡಿಯಾಗಿದ್ದಾಳೆ ಅಂತಲೇ ಹೇಳ್ಬೋದು. ಏಕೆಂದರೆ ಈಗಾಗಲೇ ಆ ದೃಷ್ಟಿಯನ್ನು ಮನೆಯಿಂದ ಹೊರಗಡೆ ಕಳಿಸಲು ಎಲ್ಲ ರೀತಿಯ ಮಸಲತ್ತನ್ನು ಮಾಡುತ್ತಿರುವ ಈ ಶರಾವತಿ ಅವರನ್ನು ಕರೆದು ಈಗಾಗಲೇ ನೀವು ಮನೆಯನ್ನು ಬಿಟ್ಟು ಹೊರಡು ಹೋಗಿ ಅಂತ ಹೇಳ್ತಿರ್ತಾಳೆ. ಅದೇ ಸಂದರ್ಭದಲ್ಲಿ ದೃಷ್ಟಿಯವರ ಮನೆಯವರತ್ತು ತುಂಬಾ ಗಾಬರಿಯಾಗಿರ್ತಾರೆ. ಏಕೆಂದರೆ ಅವರಿಗೆ ಆಶ್ರಯ ಕೊಟ್ಟಿದ್ದೇ ದತ್ತು ಮತ್ತು ಅವರಿಗೆ ಕೆಲಸ ಕೊಟ್ಟಿದ್ದೇ ಆ ಮನೆಯವರು. ಅದರಿಂದ ಏನನ್ನು ಮಾತನಾಡದೆ ಎಲ್ಲದಕ್ಕೂ ಅಳುವೊಂದೇ ಉತ್ತರವಾಗಿ ಎಲ್ಲರೂ ಕೂಡ ನಿಂತಿದ್ದಾರೆ. ಇದೇ ಸಂದರ್ಭದಲ್ಲಿ ದೃಷ್ಟಿಯನ್ನು ಹಿಡಿದು ಎಳೆದು ಮನೆಯಿಂದ ಆಚೆ ಹೋಗು ಅಂತ ಶರಾವತಿ ಜೋರು ಧ್ವನಿಯಲ್ಲಿ ಹೇಳುತ್ತಿದ್ದಾರೆ. ಇದರಿಂದ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗಿದ್ದಂತೂ ಸತ್ಯ. ಇದನ್ನು ನೋಡಿದಂಥ ದೃಷ್ಟಿ, ನಾನು ಯಾವುದೇ ಕಾರಣಕ್ಕೂ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ, ಏಕೆಂದರೆ ನಾನು ದತ್ತು ಅವರನ್ನು ಅಗ್ನಿಸಾಕ್ಷಿಯಾಗಿ ಮದುವೆಯಾಗಿದ್ದೇನೆ ಅಂತ ಹೇಳಿದ್ದುಂಟು. ಇದರಿಂದ ಗಾಬರಿಯಾದಂತಹ ಶರಾವತಿ, ಏನು ನೀನು ಅಗ್ನಿಸಾಕ್ಷಿಯಾಗಿ ಮದುವೆಯಾಗಿರೋದು? ನನ್ನ ತಮ್ಮನನ್ನು ಈಗಾಗಲೇ ಕುಡಿದ ಮತ್ತಿನಲ್ಲಿ ಅವನಿಗೆ ಗೊತ್ತಿಲ್ಲದ ಹಾಗೆ ಅವನು ನಿನ್ನ ಕತ್ತಿಗೆ ತಾಲಿ ಕಟ್ಟಿದ್ದಾನೆ ಅಂತ ಹೇಳ್ತಾಳೆ. ಅದಕ್ಕೆ ಅವರು ತಾಲಿ ಕಟ್ಟಿರೋದೋ ಬಿಟ್ಟಿದೋ ಗೊತ್ತಿಲ್ಲ, ಈಗ ಅವರು ನನ್ನ ಗಂಡ, ನಾನು ದತ್ತಾತ್ರೇಯ ಅವರ ಹೆಂಡತಿ ಅಂತ ಜೋರು ಧ್ವನಿಯಲ್ಲಿ ಹೇಳ್ತಾರೆ. ಅದಕ್ಕೆ ಮನೆಯವರೆಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ. ಸ್ನೇಹಿತರೆ, ಶರಾವತಿಯು ಅವರ ಮಾತುಗಳನ್ನು ಕೇಳಿ, ಯಾರೇ ನಿನ್ನ ಗಂಡ? ನೀನು ಮಾಡಿರುವಂತಹ ಒಂದು ಈ ಕೆಲಸದಿಂದಾಗಿ ನಾನು ನಿನ್ನ ಮನೆಯಿಂದ ಆಚೆ ಕಳಿಸಿದ್ದೇನೆ ಅಷ್ಟೇ. ನನ್ನ ತಮ್ಮ ಎದ್ದು ಬಂದರೆ ನಿಮ್ಮನ್ನು ಏನು ಮಾಡ್ತಾನೋ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅಂತ ಎದುರಿಸ್ತಿರ್ತಾಳೆ. ಅದಕ್ಕೆ ನೀವೇನಾದ್ರು ಮಾಡಿ, ಯಾಕಂದರೆ ನಾನು ಅವರ ಹೆಂಡತಿ ಆಗಿರುವ ಕಾರಣ ಅವರು ಹೇಳಿದ್ರೆ ಮಾತ್ರ ಹೋಗೋದು, ನಾನು ಯಾರ್ಯಾರು ಹೇಳದ ಮಾತಿಗೆ ನಾನು ಮನೆ ಬಿಟ್ಟು ಹೊರಡೋದಿಲ್ಲ ಅಂತ ಜೋರು ಧ್ವನಿಯಲ್ಲಿ ಹೇಳ್ತಿರ್ತಾರೆ. ಇದರಿಂದ ಎಲ್ಲರೂ ಕೂಡ ಒಂದು ಕ್ಷಣ ಸಾಕೆ ಇರ್ತಾರೆ. ಸ್ನೇಹಿತರೆ, ಈಗಾಗಲೇ ಶರಾವತಿಯವರು ದೃಷ್ಟಿಯವರನ್ನು ಮನೆ ಬಿಟ್ಟು ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಇದೇ ವಿಚಾರವಾಗಿ ಈಗಾಗಲೇ ದತ್ತು ಕೂಡ ಮನೆಯಿಂದ ಎದ್ದಿದ್ದಾನೆ. ಆ ಎದ್ದಿರುವ ಸಂದರ್ಭದಲ್ಲಿ ಅವನ ಮುಂದೆ ಹೋಗಿ ಎಲ್ಲರೂ ಕೂಡ ಒಂದು ಥರ ನಾಟಕವನ್ನು ಆಡ್ತಿದ್ದಾರೆ. ಅಂದರೆ ಈಗಾಗಲೇ ನಮ್ಮ ಅಮ್ಮ ಮನೆ ಬಿಟ್ಟು ಹೋಗಿದ್ದಾರೆ, ಏಕೆಂದರೆ ಈ ಮದುವೆ ವಿಚಾರದಲ್ಲಿ ನಾನು ಮಾಡಿದ ತಪ್ಪು ಅಂತ ಈಗಾಗಲೇ ಹೇಳಿ, ದೃಷ್ಟಿಯ ವಿಚಾರದಲ್ಲಿ ದೃಷ್ಟಿಯನ್ನು ಕರೆದುಕೊಂಡು ಬಂದಿದ್ದೆ ನನ್ನ ತಪ್ಪು ಅಂತ ಈಗಾಗಲೇ ಲೆಟರ್ ಬರೆದಿಟ್ಟು ಹೋಗಿದ್ದಾರೆ ಅಂತ ಇಲ್ಲದ ಸಲ್ಲದ ಆರೋಪಗಳನ್ನು ದೃಷ್ಟಿ ಮೇಲೆ ಮಾಡಿ ಈಗಾಗಲೇ ದತ್ತುವಿನ ವಿಚಾರವನ್ನು ಹೇಳ್ತಿದ್ದಾರೆ. ಇದಕ್ಕೆ ದತ್ತು ಕೂಡ ಸಮ್ಮತಿಸಿದ್ದು ಅಮ್ಮ ಬಿಟ್ಟು ಹೋಗಿದ್ದಾರಾ ಅಂತ ಜೋರು ಧ್ವನಿಯಲ್ಲಿ ಹೇಳ್ತಿರ್ತಾನೆ ಮತ್ತು ಗಾಬರಿಯಾಗಿರ್ತಾನೆ. ಇದೇ ಸಂದರ್ಭದಲ್ಲಿ, ಹೌದು ದತ್ತು, ಇದಿಷ್ಟೆಲ್ಲ ದೃಷ್ಟಿಯಿಂದನೇ ಮಾಡಿರೋದು ಅಂತ ದೃಷ್ಟಿ ಮೇಲೆ ಗೂಬೆ ಕುರಿಸಲು ಶರಾವತಿ ಪ್ರಯತ್ನ ಪಡ್ತಿದ್ದಾಳೆ. ಮತ್ತು ಅಲ್ಲಿರುವಂತಹ ಅವರ ತಂಗಿರಾದಂಥ ನೇತ್ರ ಅವರು ಕೂಡ ಹೇಳ್ತಾರೆ, ಹೌದು ಅಣ್ಣ, ಆ ಕೆಲಸದವಳು ಮಾಡಿದ ಕೆಲಸಕ್ಕೆ ನಾವು ಈಗಾಗಲೇ ಇದೆಲ್ಲ ಮಾಡಬೇಕಾಗಿದೆ ಅಂತ ಜೋರು ಧ್ವನಿಯಲ್ಲಿ ಹೇಳ್ತಿರ್ತಾರೆ. ಇದೇ ಸಂದರ್ಭದಲ್ಲಿ ಅವಳು ಮನೆ ಬಿಟ್ಟು ಹೋದ್ಲ, ಏಕೆಂದರೆ ನಾನೇ ಕಳಿಸ್ತೀನಿ ಅಂತ ಶರಾವತಿ ಹೇಳ್ತಾರೆ. ಅಂದರೆ ಇಷ್ಟೆಲ್ಲ ಆರೋಪಗಳು ಇನ್ನೇನಾರು ಮುಂದೆ ಏನಾರು ಮಾಡ್ತಾಳೆ ಅಂತ ನಾನೇ ಮನೆ ಬಿಟ್ಟು ಕಳಿಸ್ತೀನಿ ಅಂತ ಶರಾವತಿ ಹೇಳ್ತಾರೆ. ಈ ಮಾತುಗಳನ್ನು ಕೇಳಿ ತುಂಬಾ ಕೋಪಗೊಳ್ತಾನೆ ದತ್ತು. ಅವಳು ನನ್ನ ಹೆಂಡತಿ, ನಾನು ಅವಳನ್ನು ಮನೆಯಿಂದ ಕಳಿಸುವಂಥ ಅರ್ಹತೆ ಇರುವುದು ನನಗೆ ಮಾತ್ರ, ನಿನಗಲ್ಲ ಅಂತ ಜೋರು ಧ್ವನಿಯಲ್ಲಿ ಹೇಳ್ತಾನೆ ಅವರ ಅಕ್ಕನನ್ನು. ಈ ಮಾತುಗಳನ್ನು ಕೇಳಿ ಶರಾವತಿಯವರು ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ. ಮತ್ತೆ ಶರಾವತಿ ಅವರು ಮುಂದುವರಿದು, ಎಲ್ಲ ದತ್ತು ನಿನ್ನ ಸಂತೋಷಕ್ಕೋಸ್ಕರ, ನಿನ್ನ ಖುಷಿಗೋಸ್ಕರನೇ ನಾನು ಮಾಡ್ತಿದ್ದೇನೆ ಅಂತ ಹೇಳ್ತಾರೆ. ಅದಕ್ಕೆ ನನ್ನ ಖುಷಿ ಸಂತೋಷಕ್ಕೋಸ್ಕರ ಈಗ ನನಗೆ ಖುಷಿ ಸಂತೋಷ ದೃಷ್ಟಿ ಅವರನ್ನು ಮತ್ತೆ ಮನೆಯಿಂದ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವರು ಈಗಾಗಲೇ ಹೋದ್ರು ದತ್ತು ಅಂತ ಶರಾವತಿ ಹೇಳ್ತಾರೆ. ದೃಷ್ಟಿ ಪಾತಾಳಕ್ಕೆ ಹೋದ್ರೂ ಬಿಡೋದಿಲ್ಲ, ಮತ್ತೆ ನಾನು ಅವಳನ್ನ ವಾಪಸ್ ಕರೆದುಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಇದಕ್ಕೆ ಅಲ್ಲಿರುವಂತಹ ದತ್ತುವಿನ ಸ್ನೇಹಿತ ಏನು ಮಾಡ್ತಾರೆ, ಅವರು ಕೂಡ ಏನಪ್ಪ ಇದು ಅಂಡರ್ಸ್ಟ್ಯಾಂಡಿಂಗು, ಅಲ್ಲಿ ದೃಷ್ಟಿ ಕೂಡ ಅದನ್ನೇ ಮಾತು ಹೇಳಿದ್ದು ಮತ್ತು ದತ್ತು ಕೂಡ ಅದನ್ನೇ ಮಾತು ಹೇಳ್ತಿದ್ದಾನೆ, ಇವರಿಬ್ಬರು ಒಂದಾದರೆ ಇವ್ರ ಕಥೆ ಗೋವಿಂದ ಅಂತ ಜೋರು ಧ್ವನಿಯಲ್ಲಿ ಹೇಳ್ತಾ ಮತ್ತೆ ಬಿಸಲನ್ನು ಹಾಕ್ತಿರ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಯಾವೆಲ್ಲ ಅಂಶಗಳು ಕೂಡ ಮತ್ತೆ ದೃಷ್ಟಿಯನ್ನು ಕರೆದುಕೊಂಡು ಬರ್ತಾಳ, ಮತ್ತು ಶರಾವತಿಯ ಪ್ಲ್ಯಾನ್ಗಳು ಎಲ್ಲ ಕೂಡ ಫೇಲ್ ಆಗ್ತವ, ಮತ್ತು ದತ್ತು ಎಲ್ಲ ವಿಚಾರ ಗೊತ್ತಿದ್ದು ಸುಮ್ಮನೆ ನಾಟಕ ಆಡ್ತಿದ್ದಾನೆ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.